ಎಷ್ಟು ಜನ ಮಾರ್ಷಿಯನ್ ಮೂವಿನ ನೋಡಿದಿರ? ಅಲ್ಲೊಂದು ಎನ್ವಿರಾನ್ಮೆಂಟ್ ಇಶ್ಯೂ ಇಂದ ಎಲ್ಲರೂ ಬೇರೆ ಬೇರೆ ಆಗ್ಬಿಡ್ತಾರೆ. ಅದ್ರಲ್ಲಿ ಒಬ್ಬ ಸತ್ತೋಗ್ಬಿಟ್ಟ ಅಂತ ಹೇಳ್ಬಿಟ್ಟು ಮಿಕ್ಕಿದ ಆಸ್ಟ್ರೋನಾಟ್ಗಳು ಮಾರ್ಸ್ ಇಂದ ಭೂಮಿಗೆ ವಾಪಸ್ ಬಂದ್ಬಿಡ್ತಾರೆ. ಆದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಬದುಕಿರ್ತಾನೆ. ಅವನು ಮಾರ್ಸ್ ಅಲ್ಲಿ ಎಷ್ಟು ದಿನ ಸರ್ವೈವ್ ಆಗಿರ್ತಾನೆ ಅಂದ್ರೆ ತಿನ್ನೋದಕ್ಕೆ ಏನು ಇಲ್ದೇನೆ ಆಲೂಗಡ್ಡೆ ಬೆಳೆಯೋದಿಕ್ಕೆ ಅಂತ ಹೇಳ್ಬಿಟ್ಟು ಅವನು ಇದನ್ನ ಯೂಸ್ ಮಾಡ್ಕೊಂಡು ಆಲೂಗಡ್ಡೆ ಬೆಳೆದು ದಿನಕ್ಕೆ ಇಷ್ಟೇ ತಿನ್ಬೇಕು ಅಂತ ಬರ್ದಿಟ್ಕೊಂಡು ಆಲೂಗಡ್ಡೆ ತಿಂದು ಹಿಂಗಾಗ್ಬಿಟ್ಟಿರ್ತಾನೆ. ಏನೇನೋ ಪ್ರಯತ್ನಗಳನ್ನ ಮಾಡಿ ಕೊನೆಗೆ ನಾನಿನ್ನು ಬದುಕಿದ್ದೀನಿ, ಬಂದು ಕರ್ಕೊಂಡೋಗಿ ಅಂತ ಸಿಗ್ನಲ್ ನ ಕಳಿಸ್ತಾನೆ. ಇವರೆಲ್ಲ ವಾಪಸ್ ಹೋಗಿ ಅವನ್ನ ಕರ್ಕೊಂಡು ಬರ್ತಾರೆ. ಆ ಮೂವಿನ ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡಿದ್ದಾರೆ. ಟ್ರಸ್ಟ್ ಮೀ, ಒನ್ ಆಫ್ ದ ಬೆಸ್ಟ್ ಥ್ರಿಲ್ಲರ್ ಆಸ್ಟ್ರೋನಾಟ್ ಮೂವಿ. ನಾನೇನಕ್ಕೆ ಈ ಸ್ಟೋರಿನ ಹೇಳ್ತಾ ಇದ್ದೀನಿ ಅಂದ್ರೆ ನಾಸಾ ಇಂದ ಇಬ್ರು ಆಸ್ಟ್ರೋನಾಟ್ಗಳು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಗೆ ಅಂತ ಹೋಗಿ ವಾಪಸ್ಸು ಬರೋಕಾಗದೆ 9 ತಿಂಗಳು ಇರ್ತಾರೆ. ಜಸ್ಟ್ 8 ದಿನಕ್ಕೋಸ್ಕರ ಅಂತ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಗೆ ಹೋಗ್ತಾರೆ. ಆದ್ರೆ ವಾಪಸ್ ಬರೋಕಾಗದೆ 270 ದಿನ ಸ್ಪೇಸ್ ಸ್ಟೇಷನ್ ಅಲ್ಲೇ ಉಳ್ಕೊಂಡು ಆಮೇಲೆ ಮೊನ್ನೆ ಮಾರ್ಚ್ 18ನೇ ತಾರೀಕು ವಾಪಸ್ ಬರ್ತಾರೆ. ಸೊ ಅವರು ಅಲ್ಲಿಗೆ ಯಾಕೆ ಹೋಗಿದ್ರು? ಅವರು ವಾಪಸ್ ಬರೋದಕ್ಕೆ ಏನಕ್ಕೆ 9 ತಿಂಗಳು ಟೈಮ್ ತಗೊಂತು? ಆ 9 ತಿಂಗಳು ಅವರಿಬ್ರು ಅಲ್ಲಿ ಏನ್ ಮಾಡ್ತಾ ಇದ್ರು? ನಾವೇನೋ ಭೂಮಿ ಮೇಲೆ ಇದೀವಿ, ಗ್ರಾವಿಟೇಷನಲ್ ಫೋರ್ಸ್ ಎಲ್ಲ ಚೆನ್ನಾಗಿದೆ, ಏನಾದ್ರೂ ಒಂದು ವಸ್ತುನ ಹಿಂಗ್ ಬಿಟ್ರೆ ಕೆಳಗ್ ಬೀಳುತ್ತೆ. ಆದ್ರೆ ಅಲ್ಲೆಲ್ಲ ತೇಲಾಡ್ತಾ ಇರ್ತವೆ. ಅವರು ಊಟ ಹೆಂಗ್ ಮಾಡ್ತಾರೆ, ಸ್ನಾನ ಹೆಂಗ್ ಮಾಡ್ತಾರೆ, ನೀರ್ ಹೆಂಗ್ ಕುಡಿತಾರೆ, ಬಾತ್ರೂಮ್ಗೆ ಹೆಂಗ್ ಹೋಗ್ತಾರೆ, ನಿದ್ದೆ ಹೆಂಗ್ ಮಾಡ್ತಾರೆ, ಇದೆಲ್ಲ ವಿಚಾರಗಳನ್ನ ಮಾತಾಡೋಣ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇಂದ ವಾಪಸ್ಸು ಸೇಫ್ ಆಗಿ ಬಂದ ಮೇಲೆ ಅವ್ರು ಏನಕ್ಕೆ ಸ್ಟ್ರೆಚರ್ ಅಲ್ಲಿ ಕರ್ಕೊಂಡು ಹೋದ್ರು? ಅವ್ರ ಕೈಲಿ ನಡೆಯೋಕ್ ಆಗೋದಿಲ್ಲ. ಯಾಕೆ ನಡೆಯೋಕ್ ಆಗೋದಿಲ್ಲ? ಅವ್ರನ್ನ ಜೀವಂತವಾಗಿ ವಾಪಸ್ಸು ಸೇಫ್ ಆಗಿ ಕರ್ಕೊಂಡ್ ಬರೋದಕ್ಕೆ ಮೇನ್ ಕಾರಣ ಸ್ಪೇಸ್ ಎಕ್ಸ್, ಎಲನ್ ಮಸ್ಕ್. ಇದೇ ತರ ಕಲ್ಪನಾ ಚಾವ್ಲಾ ಅವರು ಕೂಡ ಸ್ಪೇಸ್ಗೆ ಹೋಗಿರ್ತಾರೆ. ಆದ್ರೆ ವಾಪಸ್ ಬರ್ಬೇಕಾದ್ರೆ ಒಂದು ದುರ್ಘಟನೆ ನಡೆಯುತ್ತೆ. ಏನದು ಆ ದುರ್ಘಟನೆ? ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನ್ ಗೊತ್ತಾ? ಇವತ್ತು ಎಲ್ಲ ಓದಿರೋರ್ಗೆ ದೇವ್ರ ಮೇಲೆ ಭಕ್ತಿ ಇಲ್ಲ ಅಂತ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಆಗ್ತಿದೆ. ಆದ್ರೆ ಸುನಿತಾ ವಿಲಿಯಮ್ಸ್ ಅಂತ ದೊಡ್ಡ ಆಸ್ಟ್ರೋನಾಟ್ ಗಣಪತಿದು ಒಂದು ಐಡಲ್ ನ ತಗೊಂಡು ಹೋಗಿರ್ತಾರೆ. ಸೊ ಈ ವಿಡಿಯೋಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂತ ಟ್ರೆಂಡಿಂಗ್ ಟಾಪಿಕ್ ಗಳ ಬಗ್ಗೆ ಸಿಂಪಲ್ ಆಗಿ ನಿಮಗೆ ತಿಳಿಸುವಂತ ಪ್ರಯತ್ನ ನಂದು. ಸೊ ಎಲ್ಲಾ ವಿಚಾರಗಳನ್ನ ಇನ್ ಡೀಟೇಲ್ ಆಗಿ ಮಾತಾಡೋಣ. ಸೊ ಲೆಟ್ಸ್ ಗೆಟ್ into ಸುನಿತಾ ವಿಲಿಯಮ್ಸ್ ಇನ್ ISS ಫಾರ್ 9 months. ಈ ವಿಡಿಯೋನಲ್ಲಿ ಒಂದಷ್ಟು ಟೆಕ್ನಿಕಲ್ ವಿಷಯಗಳನ್ನ ಮಾತಾಡ್ತೀನಿ. ಆದಷ್ಟು ನಿಮಗೆ ಸಿಂಪಲ್ ಆಗಿ ಅರ್ಥ ಆಗೋ ರೀತಿ ಮಾತಾಡ್ತೀನಿ. ನಿಮ್ಮೆಲ್ರಿಗೂ ಬೋಯಿಂಗ್ ಕಂಪನಿ ಗೊತ್ತಾ? ಬೋಯಿಂಗ್ ಕಂಪನಿ ಅವರು ಒಂದು ಸ್ಟಾರ್ ಲೈನ್ ಸ್ಪೇಸ್ ಕ್ರಾಫ್ಟ್ ನ ರೆಡಿ ಮಾಡಿರ್ತಾರೆ. ಅಂದ್ರೆ ಭೂಮಿಯಿಂದ ಸ್ಪೇಸ್ ಸ್ಟೇಷನ್ಗೆ ಟ್ರಾವೆಲ್ ಮಾಡೋದು, ಅಂದ್ರೆ ಜನಗಳನ್ನ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡೋದ ಒಂದು ಸ್ಪೇಸ್ ಕ್ರಾಫ್ಟ್ ನ ರೆಡಿ ಮಾಡಿರ್ತಾರೆ. ಆ ಸ್ಪೇಸ್ ಕ್ರಾಫ್ಟ್ ನ ಟೆಸ್ಟ್ ಮಾಡಬೇಕಾಗಿರುತ್ತೆ. ಟೆಸ್ಟ್ ಮಾಡೋದಕ್ಕೆ ಅಷ್ಟು ಆಸ್ಟ್ರೋನಾಟ್ ಗಳನ್ನ ಕಳಿಸಬೇಕಾಗಿರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಹೊಸಬ್ರನ್ನ ಕಳಿಸೋದ್ರ ಬದಲಾಗಿ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತ ಇಬ್ರನ್ನ ಕಳಿಸೋಣ ಅಂತ ನಾಸಾದವರು ಪ್ಲಾನ್ ಮಾಡ್ಕೊಂಡು ಸುನಿತಾ ವಿಲಿಯಮ್ಸ್ ಮತ್ತೆ ಬಚ್ ವಿಲ್ಮೋರ್ ನ ಇಬ್ರು ಆ ಬೋಯಿಂಗ್ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಕಳಿಸ್ತಾರೆ. ಕಳಿಸೋದೇನೋ ಕಳಿಸ್ಬಿಟ್ರು. ಆ ಬೋಯಿಂಗ್ ಸ್ಪೇಸ್ ಕ್ರಾಫ್ಟ್ ಇನ್ನೇನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದೆಯಲ್ಲ ಮೇಲೆ, ಅಲ್ಲಿ ತನಕ ಹೋಗ್ತಾ ಇರುತ್ತೆ. ಸಡನ್ ಆಗಿ ಏನೋ ಒಂದು ಟೆಕ್ನಿಕಲ್ ಇಶ್ಯೂ ಆಗ್ಬಿಡುತ್ತೆ. ಇನ್ಫ್ಯಾಕ್ಟ್ ಅಲ್ಲಿಗೆ ಹೋಗಿ ರೀಚ್ ಆಗೋ ಟೈಮಲ್ಲೂ ಒಂದು ಟೆಕ್ನಿಕಲ್ ಇಶ್ಯೂ ಆಗುತ್ತಂತೆ. ಅಲ್ಲಿ ಹೋಗಿ ರೀಚ್ ಆದ್ಮೇಲೆ ವಾಪಸ್ ಬರೋದಕ್ಕೆ ಅಂತ ಟ್ರೈ ಮಾಡ್ತಾರೆ. ಅದು ನೋಡಿದ್ರೆ ಇನ್ನೊಂದು ಟೆಕ್ನಿಕಲ್ ಇಶ್ಯೂ, ವಾಪಸ್ ಬರೋದಕ್ಕೆ ಆಗೋದೇ ಇಲ್ಲ ಅಂತ ಅವರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ಯಾರು ಇಲ್ದೇ ಇರೋ ಜಾಗಕ್ಕೆ ಸ್ಪೇಸ್ ಅಲ್ಲಿ ಹೋಗಿ ಇಬ್ರು ತಗ್ಲಾಕೊಂಡ್ಬಿಟ್ಟಿದ್ದಾರೆ. ಅವ್ರು ವಾಪಸ್ ಹೆಂಗ್ ಬರೋದು? ವಾಪಸ್ ಬರ್ಬೇಕು ಅಂದ್ರೆ ಆ ವೆಹಿಕಲ್ ರೆಡಿನೇ ಇಲ್ಲ. ಟೆಸ್ಟಿಂಗ್ ವೆಹಿಕಲ್ ಅದು ವಾಪಸ್ ಬರೋದಕ್ಕೆ ಆಗೋದಿಲ್ಲ. ಸೊ ಅವರು 9 ತಿಂಗಳು ಅಲ್ಲೇ ಸ್ಪೇಸ್ ಸ್ಟೇಷನ್ ಅಲ್ಲಿ ಸ್ಟಕ್ ಆಗ್ಬಿಡ್ತಾರೆ. ನೀವೆಲ್ಲರೂ ಕೇಳ್ಬೋದು, ಏನಿದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಯಾಕೆ ಅಲ್ಲಿ ಹೋಗ್ಬೇಕು, ಯಾಕೆ ಅಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಒಂದು ಸ್ಪೇಸ್ ಅಲ್ಲಿ 5 ಸ್ಪೇಸ್ ಏಜೆನ್ಸೀಸ್ಗಳು ಒಂದು ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಸೊ ಆ 5 ಏಜೆನ್ಸಿಗಳು ಯಾವ್ದು ಅಂದ್ರೆ ಒಂದು ನಾಸಾ USA ದು, ರೋಸ್ಕೋಮೋಸ್ ರಷ್ಯಾದು, ESA ಯುರೋಪ್ದು, ಜಾಕ್ಸಾ ಜಪಾನ್ದು, CSA ಕೆನಡಾದು. ಈ 5 ಸ್ಪೇಸ್ ಏಜೆನ್ಸೀಸ್ಗಳು ಸೇರಿ ಆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ರೆಡಿ ಮಾಡಿರ್ತಾರೆ. ಅದನ್ನ ರೆಡಿ ಮಾಡಿರೋದು ಅಷ್ಟು ಸುಲಭ ಅಲ್ಲ. ಒಂದೊಂದೇ ಐಟಮ್ಗಳನ್ನ ಕಂಬೈನ್ ಮಾಡಿ, ಸೇಮ್ ಲೈಕ್ ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೇಕಾದ್ರೆ ಎಲ್ಲ ಪಾರ್ಟ್ಸ್ಗಳನ್ನ ಹೆಂಗೆ ಅಸೆಂಬಲ್ ಮಾಡಿರ್ತಾರೋ ಅದೇ ತರ ಅಸೆಂಬಲ್ ಮಾಡಿರ್ತಾರೆ. ಅಲ್ಲಿ ಗ್ರಾವಿಟಿ, ಮೈಕ್ರೋ ಗ್ರಾವಿಟಿ ಅಂದ್ರೆ ಝೀರೋ ಗ್ರಾವಿಟಿ ಏನ್ ಬಿಟ್ರು ಅಲ್ಲಿ ಹಾರಾಡ್ತಾ ಇರುತ್ತೆ. ಸೊ ಅದ್ರೊಳಗೆ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂದ್ರೆ ಸಚ್ ಎ ಗ್ರೇಟ್ ಅಚೀವ್ಮೆಂಟ್. ಸೊ ಇವಾಗ ಎಲ್ಲ ಆಸ್ಟ್ರೋನಾಟ್ಗಳು ಅಂದ್ರೆ ಯೂಶಲಿ ಈ 5 ಏಜೆನ್ಸೀಸ್ಗಳು ಏನಾದ್ರು ಟ್ರಾವೆಲ್ ಮಾಡಿದ್ರೆ ಅಲ್ಲೊಂಥರ ಮನೆ ಮೇಲ್ಗಡೆ ಒಂದು ಜಾಗದಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ತುಂಬಾ ಫೆಸಿಲಿಟಿಗಳಿದೆ. ನೀವೇನಾದ್ರೂ ಸ್ಪೇಸ್ಗೆ ಟ್ರಾವೆಲ್ ಮಾಡಿದ್ರೆ ಅಲ್ಲಿ ನೀವೇನೇನು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಬೇಕು ಅದಕ್ಕೆಲ್ಲ ಒಂದು ಝೀರೋ ಗ್ರಾವಿಟಿ ಲ್ಯಾಬೊರೇಟರೀಸ್ ಇದೆ. ಅಲ್ಲಿ ನೀವು ಬಯೋಲಾಜಿಕಲ್ ಏನಾದರೂ ಕಂಡುಹಿಡಿಬೇಕಾ, ಅದಕ್ಕೆ ರಿಲೇಟೆಡ್ ಒಂದು ಮೆಡಿಕಲ್ ರಿಸರ್ಚ್ ಮಾಡೋದಕ್ಕಿದೆ. ಸೊ ಇವಾಗ ಸುನಿತಾ ವಿಲಿಯಮ್ಸ್ ಮತ್ತೆ ಬಚ್ ವಿಲ್ಮೋರ್ ಇಬ್ರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಸ್ಟಕ್ ಆಗ್ಬಿಟ್ಟಿದ್ದಾರೆ. 9 ತಿಂಗಳು ಅವ್ರು ಮಾಡಿರುವಂತ ಒಂದೊಂದು ವಿಷಯಗಳು ಅಚೀವ್ಮೆಂಟ್ಸ್.
ಒಬ್ಬ ವುಮನ್ ಲಾಂಗೆಸ್ಟ್ ಪೀರಿಯಡ್ ಸ್ಪೇಸ್ ಅಲ್ಲಿ ಇರೋದು ಸುನೀತಾ ವಿಲಿಯಮ್ಸ್ ಆಗಿದ್ದಾರೆ. ನಿಮ್ಗೆ ಅನ್ಸ್ಬೋದು ಸ್ಪೇಸ್ ಸ್ಟೇಷನ್ ಸ್ಟ್ಯಾಂಡ್ ಬೈ ಆಗಿ ನಿಂತಿರುತ್ತೆ ಅಂದ್ರೆ ಅದೆಲ್ಲೂ ಟ್ರಾವೆಲ್ ಮಾಡಲ್ಲ ಅಂತ. ನೋ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಕೂಡ ಭೂಮಿ ಸುತ್ತ ಒಂದು ಕಾನ್ಸ್ಟೆಂಟ್ ಆರ್ಬಿಟ್ ಅಲ್ಲಿ ಟ್ರಾವೆಲ್ ಮಾಡ್ತಾನೆ ಇರುತ್ತೆ. ಸೊ ಅದನ್ನ ಕೌಂಟ್ ಮಾಡ್ಕೊಂಡು ಸುನೀತಾ ವಿಲಿಯಮ್ಸ್ ಮತ್ತೆ ಬಚ್ ವಿಲ್ಮೋರ್ ಟೋಟಲ್ ಟ್ರಾವೆಲ್ ಮಾಡಿರೋದು 12.1 crore ಮೈಲ್ಸ್, 4576 ಆರ್ಬಿಟ್ಸ್ ಅಂದ್ರೆ ಭೂಮಿಯ ಸುತ್ತಿರೋದು ಅಷ್ಟು ಟೈಮ್ಸ್ ಅವ್ರು ಸುತ್ತಿದ್ದಾರೆ. 150 ಸ್ಪೇಸ್ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿದ್ದಾರೆ. ಝೀರೋ ಗ್ರಾವಿಟಿ ಅಂಡ್ ಫ್ಲೂಯಿಡ್ ಸಿಸ್ಟಮ್ ಅಂದ್ರೆ ನೀರಿನ ಅಂಶ ಇರುತ್ತಲ್ಲ ಅದಕ್ಕೂ ಅಂಡ್ ಗ್ರಾವಿಟಿಗೂ ಇರುವಂತ ರಿಲೇಶನ್ಶಿಪ್ ಮೇಲೆ ಒಂದಷ್ಟು ರಿಸರ್ಚ್ಗಳನ್ನ ಮಾಡಿದ್ದಾರೆ. ಒಂದು ಹೊಸ ರಿಯಾಕ್ಟರ್ ನ ಕಂಡುಹಿಡಿದಿದ್ದಾರೆ ಫಾರ್ ವಾಟರ್ ರಿಕವರಿ ಅಂಡ್ ಫ್ಯೂಯಲ್ ಸೆಲ್ಸ್. ಟೋಟಲ್ 900 hours ಆಫ್ ಸೈಂಟಿಫಿಕ್ ರಿಸರ್ಚ್ ಗಳನ್ನ ಮಾಡಿದ್ದಾರೆ. ಅಂಡ್ ಆಲ್ಸೋ ಸ್ಪೇಸ್ ಅಲ್ಲಿ 62 hours 9 minutes ಸ್ಪೇಸ್ ವಾಕ್ ನ ಮಾಡಿದ್ದಾರೆ. ಸೊ ತುಂಬಾ ಟೆಕ್ನಿಕಲ್ ಆಗಿ ಹೋಗೋದು ಬೇಡ, ಬಟ್ ಆದ್ರೂ ಇಷ್ಟು ಟೆಕ್ನಿಕಲ್ ಪಾಯಿಂಟ್ಸ್ ನ ಹೇಳೋದಕ್ಕೆ ಮೇನ್ ಕಾರಣ ಏನಂದ್ರೆ ಅಕಸ್ಮಾತ್ ಈ ವಿಡಿಯೋನ ಯಾವ್ದಾದ್ರು ಕಾಂಪಿಟೇಟಿವ್ ಸ್ಟೂಡೆಂಟ್ ನೋಡಿದ್ರೆ ಅವ್ರ ಎಕ್ಸಾಮ್ ಕೂಡ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಆ ಪಾಯಿಂಟ್ಸ್ ಗಳನ್ನೆಲ್ಲ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಇವಾಗ ಅಲ್ಲೋಗಿ ಸ್ಟಕ್ ಆಗಿದ್ದಾರೆ, ಬೇರೆ ದಾರಿನೇ ಇಲ್ಲದೆ ಟೋಟಲ್ 9 ತಿಂಗಳು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲೇ ಉಳ್ಕೊಂಡಿದ್ದಾರೆ. ಅವರು ವಾಪಸ್ಸು ಯಾಕೆ ಬರೋಕ್ಕಾಗ್ಲಿಲ್ಲ ಅಂದ್ರೆ ಇಲ್ಲಿಂದ ಕಳಿಸಿದಂತ ಬೋಯಿಂಗ್ ಸ್ಟಾರ್ ಲೈನರ್ ಸ್ಪೇಸ್ ಕ್ರಾಫ್ಟ್ ಇದೆಯಲ್ಲ ಅದರಲ್ಲಿ ಹೀಲಿಯಂ ಲೀಕೇಜ್ ಆಗಿ ಒಂದಷ್ಟು ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ ಅವರು ವಾಪಸ್ಸು ಟ್ರಾವೆಲ್ ಕಂಪ್ಲೀಟ್ ಆಗಿ ಭೂಮಿಗೆ ಬಂದು ಇಳಿಯೋಕ್ ಆಗುತ್ತೆ ಅನ್ನೋ ಪರಿಸ್ಥಿತಿ ಇರೋದಿಲ್ಲ. ಅದೇ ಕಾರಣಕ್ಕೆ ಅವರು ಅಲ್ಲಿಂದ ವಾಪಸ್ ಬರೋದಿಲ್ಲ. ಅವ್ರು ಹೋಗಿದ್ದು 2024 ಜೂನ್ 5ನೇ ತಾರೀಕು. ಆ ಟೈಮಲ್ಲಿ ಬೈಡನ್ ಅಮೆರಿಕದ ಪ್ರೆಸಿಡೆಂಟ್ ಆಗಿದ್ರು. ಇವಾಗ ಟ್ರಂಪ್ ಪ್ರೆಸಿಡೆಂಟ್ ಆಗಿದ್ದಾರೆ ಅಂಡ್ ಎಲನ್ ಮಸ್ಕ್ಗೆ ಫುಲ್ ಪವರ್ ಸಿಕ್ಬಿಟ್ಟಿದೆ. ಈಗ ನಾಸಾ ಅವರು ಮತ್ತೆ ಸ್ಪೇಸ್ ಎಕ್ಸ್ ಅವರು ಒಂದು ಚಾಲೆಂಜ್ ನ ತಗೋತಾರೆ. ಅದೇನಾದ್ರೂ ಆಗ್ಲಿ ಅಲ್ಲಿ ಕಳಿಸಿರುವಂತ ಇಬ್ರು ಸೈಂಟಿಸ್ಟ್ ಮತ್ತೆ ಆಸ್ಟ್ರೋನಾಟ್ ಗಳನ್ನ ನಾವು ವಾಪಸ್ಸು ಸೇಫ್ ಆಗಿ ಕರ್ಕೊಂಡು ಬಂದೇ ಬರ್ತೀವಿ ಅಂತ ಚಾಲೆಂಜ್ ತಗೊಂಡು ಸ್ಪೇಸ್ ಎಕ್ಸ್ ಮತ್ತೆ ನಾಸಾ ಅವರು ಕಾಯ್ತಾ ಇರ್ತಾರೆ. ವೆದರ್ ಯಾವಾಗ ಕರೆಕ್ಟ್ ಆಗಿರುತ್ತೆ ಅದೇ ಟೈಮಿಗೆ ಕಳಿಸಿ ಅವ್ರನ್ನ ವಾಪಸ್ಸು ಕರ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು. ಸೊ ಪ್ಲಾನ್ ಮಾಡಿದ ಪ್ರಕಾರ ಫೆಬ್ರವರಿ ಇಸ್ ದ ಬೆಸ್ಟ್ ಮಂತ್ ಅಂತ ಹೇಳ್ಕೊಂಡು ಫೆಬ್ರವರಿನಲ್ಲಿ ಆ ಸ್ಪೇಸ್ ಕ್ರಾಫ್ಟ್ ನ ಇಲ್ಲಿಂದ ಕಳಿಸ್ತಾರೆ. ಇಬ್ರು ಮಾತ್ರ ಇಲ್ಲಿಂದ ಆಸ್ಟ್ರೋನಾಟ್ ಗಳು ಅಲ್ಲಿಗೆ ಹೋಗ್ತಾರೆ. ಆ ಕಡೆಯಿಂದ ಟೋಟಲ್ 4 ಜನ ವಾಪಸ್ ಇಲ್ಲಿಗೆ ಬರ್ತಾರೆ. ಅವರು ಬಂದು ಇಳಿದ ತಕ್ಷಣ ಸುನೀತಾ ವಿಲಿಯಮ್ಸ್ ಅವ್ರನ್ನ ಸ್ಟ್ರೆಚರ್ ಅಲ್ಲಿ ಕರ್ಕೊಂಡು ಹೋಗಿದ್ದನ್ನ ನೀವು ನೋಡಿರ್ತೀರ. ಸ್ಟ್ರೆಚರ್ ಅಲ್ಲಿ ಯಾಕೆ ಕರ್ಕೊಂಡು ಹೋದ್ರು ಅಂದ್ರೆ ಅವರು ಸ್ಪೇಸ್ ಅಲ್ಲಿ ಇದ್ದಾಗ ಅಲ್ಲಿ ಗ್ರಾವಿಟಿ ಪವರ್ ಇರೋದಿಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಚೇಂಜ್ ಆಗಿರುತ್ತೆ, ಅವರ ಬ್ರೀದಿಂಗ್ ಮೆಕ್ಯಾನಿಸಮ್ ಚೇಂಜ್ ಆಗಿರುತ್ತೆ, ಅವರೆಲ್ಲೂ ಕೂಡ ನಡೆದಾಡೋದೇ ಇಲ್ಲ. ಫಿಸಿಕಲ್ ಎಕ್ಸರ್ಸೈಸ್ ನ ಮಾಡ್ತಾ ಇರ್ತಾರೆ, ಬಟ್ ಆದ್ರೂ ಅಲ್ಲೆಲ್ಲೂ ನಡೆದಾಡಂಗಿಲ್ಲ. ನಾವೆಲ್ಲ ಇಲ್ಲಿ ಇರ್ತೀವಿ, ಹಿಂಗ್ ಕುತ್ಕೊಂಡು ಹಿಂಗ್ ಪ್ಲೇಟ್ ಇಟ್ಕೊಂಡು ಹಿಂಗ್ ಆರಾಮಾಗಿ ಊಟ ಮಾಡ್ಬಿಡ್ತೀವಿ, ಕರೆಕ್ಟ್ ಆಗಿ ಆಗುತ್ತೆ. ಆರಾಮಾಗಿ ಶವರ್ ಆನ್ ಮಾಡಿದ್ರೆ ನೀರ್ ಬರುತ್ತೆ, ಸ್ನಾನ ಮಾಡ್ಬಿಡ್ತೀವಿ, ಎಲ್ಲ ಕರೆಕ್ಟ್ ಆಗುತ್ತೆ. ಸುಸ್ಸು ಮಾಡಿದ್ರೆ ಹಿಂಗೆ ಹೋಗುತ್ತೆ, ಗ್ರಾವಿಟೇಷನಲ್ ಪವರ್ ಇರುತ್ತೆ, ಎಲ್ಲ ನಾರ್ಮಲ್ ಆಗಿ ಆಗುತ್ತೆ. ಬಟ್ ಆದರೆ ಸ್ಪೇಸ್ಗೆ ಹೋದವ್ರದ್ದು ಹಂಗಿರೋದಿಲ್ಲ. ಎಲ್ಲ ಹಾರಾಡ್ತಾ ಇರ್ತವೆ, ಎಲ್ಲ ತೇಲಾಡ್ತಾ ಇರ್ತವೆ. ಅವ್ರು ಊಟ ಹೆಂಗ್ ಮಾಡ್ತಾರೆ, ನಿದ್ದೆ ಹೆಂಗ್ ಮಾಡ್ತಾರೆ, ಸ್ನಾನ ಹೆಂಗ್ ಮಾಡ್ತಾರೆ, ಇದಕ್ಕೆ ಹೆಂಗ್ ಹೋಗ್ತಾರೆ ಎಲ್ಲನೂ ನೀವು ನೋಡ್ತಾ ಹೋದ್ರೆ ತುಂಬಾ ಆಶ್ಚರ್ಯ ಅಂಡ್ ತುಂಬಾ ಇಂಟ್ರೆಸ್ಟಿಂಗ್ ತಿಳ್ಕೊಳ್ಳೋದಕ್ಕೆ ಕೂಡ. ಅವ್ರು ಇಲ್ಲಿಂದ ಏನೇನ್ ಕ್ಯಾರಿ ಮಾಡ್ಕೊಂಡು ಹೋಗ್ತಾರಲ್ಲ ಎವ್ರಿ ವೆಯ್ಟ್ ಕೌಂಟ್ಸ್. ಸೊ ಅದಕ್ಕೆ ಫುಡ್ ಎಲ್ಲ ಏನ್ ಮಾಡ್ತಾರೆ ಅವರು, ಅದು ಫುಲ್ ಡ್ರೈಡ್ ಫ್ರೀಸ್ ಮಾಡಿರುವಂತ ಫುಡ್ ನ ತಗೊಂಡು ಹೋಗ್ತಾರೆ. ದಿನಕ್ಕೆ 3 times ಮೀಲು 1 time ಸ್ನಾಕ್ಸ್ ನ ತಿಂತಾರೆ. ಅವ್ರು ತಗೊಂಡಿರುವಂತ ಫುಡ್ ಎಲ್ಲ ನೀರಿನ ಅಂಶ ಎಲ್ಲ ತೆಗ್ದಿರ್ತಾರಲ್ಲ, ಸೊ ಅದಕ್ಕೆ ರೀಹೈಡ್ರೇಷನ್ ಅಂತ ಮಾಡ್ಕೊಂತಾರೆ. ಇದರ್ ಕೋಲ್ಡ್ ವಾಟರ್ ಅಥವಾ ಹಾಟ್ ವಾಟರ್ ನಲ್ಲಿ ರೀಹೈಡ್ರೇಷನ್ ಮಾಡ್ಕೊಂಡು ಅದನ್ನ ತಿಂತಾರೆ. ಸ್ಪೇಸ್ ಸ್ಟೇಷನ್ ಭೂಮಿ ಸುತ್ತ ಹಿಂಗ ಸುತ್ತಾನೇ ಇರುತ್ತೆ ಒಂದು ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ. ಇವರು ಗ್ರಾವಿಟೇಷನಲ್ ಫೋರ್ಸ್ ಏನು ಇರೋದಿಲ್ಲ. ಇವರು ನಿದ್ದೆ ಮಾಡಬೇಕು ಅಂತ ಹೋದ್ರೆ ಮೇಲ್ಗಡೆ ಎಲ್ಲ ಹಾರಾಡ್ತಾ ಇರ್ತಾರೆ. ಅದಕ್ಕೆ ಸ್ಲೀಪಿಂಗ್ ಕ್ವಾರ್ಟರ್ಸ್ ಮತ್ತೆ ಸ್ಲೀಪಿಂಗ್ ಬ್ಯಾಗ್ ಅಂತ ಇದೆ, ಎರಡೂ ಕೂಡ ಮೇಲುಕದಂಗೆ ಅಟ್ಯಾಚ್ ಆಗಿರುತ್ತೆ. ಈ ಸ್ಲೀಪಿಂಗ್ ಕ್ವಾರ್ಟರ್ಸ್ ಅಂತ ಹೇಳಿದ್ನಲ್ಲ ಅಲ್ಲಿ ವ್ಯಾಕ್ಯೂಮ್ ಕ್ಲೋಸ್ ಆಗಿರುತ್ತೆ, ಯಾವುದೇ ಸೌಂಡ್ಗಳು ಬರಬಾರ್ದು, ನಿದ್ದೆಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿರ್ತಾರೆ. ಈ ಬೂತ್ ತರ, ಫೋನ್ ಬೂತ್ ಇರುತ್ತಲ್ಲ ಆ ತರ. ಎವ್ರಿ ಡೇ 8 hours ನಿದ್ದೆ ಮಾಡಬೇಕು ಅಂತ ಒಂದು ಶೆಡ್ಯೂಲ್ ಇಟ್ಕೊಂಡಿರ್ತಾರೆ. ಬಟ್ ಕೆಲಸದ ವಿಚಾರಗಳಿಂದ ಅವರು ಕೂಡ 6 hours ನಿದ್ದೆ ಮಾಡೋಕ್ ಆಗುತ್ತಂತೆ. ಇನ್ನು ಸ್ನಾನ ಮಾಡೋದು ಹೆಂಗೆ ಅಂತ ನೀವು ಕೇಳ್ಬೋದು. ನೀರ್ನ ಹಿಂಗ್ ಬಿಟ್ರಲ್ಲ ಅದು ಹಿಂಗಾರ್ತಾ ಇರುತ್ತೆ, ಸ್ನಾನ ಮಾಡೋದು ಹೆಂಗೆ? ಅದಕ್ಕೆ ಸುನೀತಾ ವಿಲಿಯಮ್ಸ್ ಅವರು ಸೂಪರ್ ಆಗಿ ಒಂದು ವಿಡಿಯೋ ಮಾಡಿ ತೋರಿಸಿದ್ದಾರೆ. ಫಸ್ಟ್ ವಾಟರ್ ಪ್ಯಾಕೆಟ್ ಅಲ್ಲಿ ನೀರನ್ನ ಹಿಂಗ್ ಬಿಟ್ಕೊಂತಾರೆ, ಅದಾದ್ಮೇಲೆ ಕೂಂಬ್ ಮಾಡ್ತಾರೆ, ಮತ್ತೆ ಶಾಂಪೂ ಹಾಕ್ತಾರೆ. ಆ ಶಾಂಪೂಗೆ ನೀರ್ ಯಾವ್ದು ಹಾಕೋ ಅವಶ್ಯಕತೆ ಇಲ್ಲ, ನೀರೇನು ಬಳಸ್ದೇನೆ ಕ್ಲೀನ್ ಮಾಡುವಂತ ಶಾಂಪೂ. ಅದನ್ನ ಎರಡನ್ನೂ ಹಾಕಿ ಕೂಂಬ್ ಮಾಡ್ತಾರೆ. ಕೂಂಬ್ ಮಾಡಿದ್ಮೇಲೆ ಒಂದು ಟವಲ್ ತಗೊಂಡು ನೀಟಾಗಿ ಒರೆಸ್ಕೊಂತಾರೆ. ಅವ್ರದ್ದು ಅದೇ ಸ್ನಾನ. ಇನ್ನು ಬಾಡಿನೆಲ್ಲ ಹೆಂಗ್ ಮಾಡ್ತಾರೆ ಅಂದ್ರೆ ವೆಟ್ ವೈಪ್ಸ್, ಸ್ಪಾಂಜ್ ಬಾತ್ ಅಂತ ಕರೀತಾರೆ. ಟಾಯ್ಲೆಟ್ಸ್ ಎಲ್ಲ ಯಾವ ತರ ಅಂದ್ರೆ ಸುನೀತಾ ವಿಲಿಯಮ್ಸ್ ಅವರು ಈ ವಿಡಿಯೋ ಮಾಡಿ ತೋರಿಸಿದ್ದಾರೆ. ಈ ವಿಡಿಯೋ ನೀವೇ ನೋಡಿ. Number 2 right here. I'll show you. But you see it's pretty small. And this guy right here,
is for number 1. ಅಲ್ಲಿ ಒಂದೊಂದು ಹನಿ ನೀರು ಕೂಡ ಅಮೃತ ಇದ್ದಂಗೆ. ಒಂದು ಹನಿ ನೀರನ್ನು ಕೂಡ ಅವರು ವೇಸ್ಟ್ ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಲೇಬೇಕು. ಅದೇ ಕಾರಣಕ್ಕೆ ಸಮ್ ಟೈಮ್ ಯೂರಿನ್ ನ ರಿಯೂಸ್ ಮಾಡ್ತಾರೆ, ಅದು ಕುಡಿಯುವಂತ ನೀರಾಗಿ ಕನ್ವರ್ಟ್ ಮಾಡಿ ಅದನ್ನೇ ಕನ್ಸ್ಯೂಮ್ ಮಾಡ್ತಾರೆ. ಈವನ್ ತುಂಬಾ ಹಾರ್ಡ್ ಟೈಮ್ ಅಲ್ಲಿ ಬೆವರನ್ನು ಕೂಡ ಅವರು ಕನ್ವರ್ಟ್ ಮಾಡಿ ಅದನ್ನ ನೀರಾಗಿ ಸೇವನೆ ಮಾಡ್ತಾರೆ. ಅಷ್ಟು ಕ್ರಿಟಿಕಲ್, ನೀರಿಗೆ ಅಷ್ಟು ಇಂಪಾರ್ಟೆಂಟ್ ಇದೆ. ಬೇಸಿಗೆ ಹತ್ರ ಬರ್ತಿದೆ, ಎಲ್ಲರೂ ಶವರ್ ಮಾಡೋದನ್ನ ನಿಲ್ಲಿಸಿ ಬಕೆಟ್ ಅಲ್ಲಿ ಸ್ನಾನ ಮಾಡಿ ಒಂದಷ್ಟು ನೀರ್ನಾದ್ರೂ ಉಳಿಸಿ. ಎಲ್ಲೆಲ್ಲಿ ನೀರು ವೇಸ್ಟ್ ಆಗ್ತಿರುತ್ತೆ ಆದಷ್ಟು ನೀರನ್ನ ವೇಸ್ಟ್ ಮಾಡಬೇಡಿ. ಅಂಡ್ ಅಲ್ಲಿರುವಂಥ ಆಸ್ಟ್ರೋನಾಟ್ಗಳು ತುಂಬ ಹೈಜೀನ್ ಆಗಿರಬೇಕು. ಏನಾದರೂ ಹೆಲ್ತ್ ಇಶ್ಯೂಸ್ ಆದರೆ ಅಲ್ಲಿ ಹೋಗಿದ್ದ ಕೆಲಸನೇ ಹಾಳಾಗೋಗ್ಬಿಡುತ್ತೆ. ಇಂಡಿಯಾ ಒರಿಜಿನ್ ವುಮನ್ ಫಸ್ಟ್ ಪರ್ಸನ್ ಸ್ಪೇಸ್ಗೆ ಹೋಗಿದ್ದು ಅದು ಕಲ್ಪನಾ ಚಾವ್ಲಾ. ನಾನು ಆಗಲೇ ಹೇಳ್ದಂಗೆ ಕಲ್ಪನಾ ಚಾವ್ಲಾ ಅವರು ಫಸ್ಟ್ ಟೈಮ್ ಹೋದಾಗ ಸೇಫ್ ಆಗಿ ವಾಪಸ್ ಬರ್ತಾರೆ. 1997 ಸ್ಪೇಸ್ ಶಟಲ್ ಕೊಲಂಬಿಯಾ ಅದರಲ್ಲಿ ಟ್ರಾವೆಲ್ ಮಾಡಿರ್ತಾರೆ, ಸ್ಪೇಸ್ಗೆ ಹೋಗಿರ್ತಾರೆ, ವಾಪಸ್ ಬಂದಿರ್ತಾರೆ. ಆದರೆ ಫೆಬ್ರವರಿ 1, 2003 ಸ್ಪೇಸ್ ಶಟಲ್ ಕೊಲಂಬಿಯಾದಲ್ಲಿ ಟೋಟಲ್ 7 ಜನ ಸ್ಪೇಸ್ಗೆ ಹೋಗಿರ್ತಾರೆ. ಆದರೆ ವಾಪಸ್ ಬರಬೇಕಾದ್ರೆ ಬೆಂಕಿ ಹಚ್ಕೊಂಡು ಬ್ಲಾಸ್ಟ್ ಆಗಿ 7 ಜನನು ತೀರೋಗ್ತಾರೆ. ಅದರಲ್ಲಿ ಕಲ್ಪನಾ ಚಾವ್ಲಾ ಅವರು ಕೂಡ ಒಬ್ರು. ಆ ಸ್ಪೇಸ್ ಇಂದ ವಾಪಸ್ಸು ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಹೆಂಗ್ ಬರ್ತಿರ್ತಾರೆ, ಅದ್ರ ಸ್ಪೀಡ್ ಹೆಂಗಿರುತ್ತೆ ಅಂತ ಇಂಟರ್ಸ್ಟೆಲ್ಲರ್ ಮೂವಿನ ನೀವು ಯಾರಾದರೂ ನೋಡಿದ್ರೆ ಖಂಡಿತ ಒಂದು ಸ್ವಲ್ಪನಾದ್ರೂ ಐಡಿಯಾ ಇರುತ್ತೆ. ಬಟ್ ಸ್ಟಿಲ್ ಈ ಕ್ಲಿಪ್ನ ನೀವು ಒಂದ್ಸಲ ನೋಡಿ. ಇವಾಗ ಎಲ್ರಿಗೂ ಒಂದು ಡೌಟ್ ಇದೆ, ಸುನೀತಾ ವಿಲಿಯಮ್ಸ್ ಅವರು ಇಂಡಿಯಾದವರಲ್ವಾ, ಅವ್ರು ಯಾಕೆ ಇಸ್ರೋದಲ್ಲಿ ಜಾಯ್ನ್ ಆಗಿಲ್ಲ? ನೋ, ಸುನೀತಾ ವಿಲಿಯಮ್ಸ್ ಅವರು ಅವರ ತಂದೆ ಗುಜರಾತ್ ಅವರು, ಅವ್ರ ತಾಯಿ ಅಮೆರಿಕದವ್ರೆ. ಆದರೆ ಸುನೀತಾ ವಿಲಿಯಮ್ಸ್ ಹುಟ್ಟಿದ್ದು ಅಮೆರಿಕದಲ್ಲಿ, ಬೆಳೆದಿದ್ದು ಅಮೆರಿಕದಲ್ಲಿ, ಓದಿದ್ದು ಅಮೆರಿಕದಲ್ಲಿ, ಕೆಲಸ ಮಾಡಿದ್ದು ನೇವಿನಲ್ಲಿ, ಅದಾದ್ಮೇಲೆ ಆಸ್ಟ್ರೋನಾಟ್ ಆಗಿ ಜಾಯ್ನ್ ಆಗ್ತಾರೆ. ಸುನೀತಾ ವಿಲಿಯಮ್ಸ್ ಅಮೆರಿಕದಲ್ಲಿ ಹುಟ್ಟಿದ್ರು ಕೂಡ, ಅಮೆರಿಕದಲ್ಲಿ ಬೆಳೆದು ಅಲ್ಲೇ ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ಇಂಡಿಯಾ ಮೇಲೆ ಅಷ್ಟೊಂದು ಗೌರವ ಇದೆ. ಅಂಡ್ ಶಿ ಇಸ್ ಸ್ಪಿರಿಚುವಲ್ ಪರ್ಸನ್. ಅಷ್ಟು ದೊಡ್ಡ ಆಸ್ಟ್ರೋನಾಟ್ ಸುನೀತಾ ವಿಲಿಯಮ್ಸ್ ಅವರು ಗಣಪತಿದ್ದು ಒಂದು ಐಡಲ್ನ ತಗೊಂಡೋಗಿರ್ತಾರೆ. ಸೊ ಈಗ 9 ತಿಂಗಳಾದ ಮೇಲೆ ಅವ್ರನ್ನ ವಾಪಸ್ಸು ಕರ್ಕೊಂಬರ್ಬೇಕು ಅಂತ ಹೇಳ್ಬಿಟ್ಟು ಎಲನ್ ಮಸ್ಕ್, ಸ್ಪೇಸ್ ಎಕ್ಸ್ ಗೊತ್ತಲ್ಲ, ಮತ್ತೆ ನಾಸಾ ಇಬ್ಬರು ಕಂಬೈನ್ ಆಗಿ ಇಲ್ಲಿಂದ ಅವ್ರನ್ನ ಕರ್ಕೊಂಬರೋದಕ್ಕೆ ಒಂದು ಸ್ಪೇಸ್ ಕ್ರಾಫ್ಟ್ನ ಅಲ್ಲಿಗೆ ಕಳಿಸ್ತಾರೆ. ಅವ್ರು ಅಲ್ಲಿ ಹೋಗಿ ಅವ್ರನ್ನ ಕರ್ಕೊಂಡು ಇಲ್ಲಿಗೆ ವಾಪಸ್ ಬಂದು ಲ್ಯಾಂಡ್ ಆಗಬೇಕಾದ್ರೆ, ಆ ಫ್ಲೋರಿಡಾ ಮೆಕ್ಸಿಕೋ ಇದೆಯಲ್ಲ ಅದ್ರ ಹತ್ರ ಲ್ಯಾಂಡ್ ಆಗ್ತಾ ಇರ್ತಾರೆ. ಲ್ಯಾಂಡ್ ಆಗಬೇಕಾದ್ರೆ ಅವ್ರು ಲೈವ್ ಟೆಲಿಕಾಸ್ಟ್ ಮಾಡ್ತಾರೆ. ಆ ಲ್ಯಾಂಡ್ ಆಗೋದನ್ನ ಎಷ್ಟು ಜನ ನೋಡ್ತಾ ಇರ್ತಾರೆ, ಅವರು ಲ್ಯಾಂಡ್ ಆದ್ಮೇಲೆ ಎಷ್ಟು ಜನ ಖುಷಿ ಪಡ್ತಾರೆ. 9 ತಿಂಗಳು ಅವ್ರು ಬರೋದು ಗ್ಯಾರಂಟಿನೇ ಇಲ್ಲ. ಅಷ್ಟೊಂದು ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ ಅಂತ ಅನ್ಕೊಂಡಿದ್ದವರು ವಾಪಸ್ ಕರ್ಕೊಂಡು ಬರ್ತಾರೆ. ಇಲ್ಲಿ 2 ಪಾಯಿಂಟ್ಸ್ಗಳನ್ನ ನೀವು ಅಪ್ರಿಷಿಯೇಟ್ ಮಾಡಲೇಬೇಕು, ಇನ್ನೊಂದು ಕಂಪ್ಯಾರಿಸನ್ ಮಾಡ್ಕೊಳ್ಳೇಬೇಕು. ನಂಬರ್ 1 ಅಪ್ರಿಷಿಯೇಟ್ ಏನ್ ಮಾಡಬೇಕು ಅಂದ್ರೆ ಎಲನ್ ಮಸ್ಕ್ ನ ಅಪ್ರಿಷಿಯೇಟ್ ಮಾಡಬೇಕು. ಸ್ಪೇಸ್ ಎಕ್ಸ್ ಅನ್ನೋದು ಗೌರ್ಮೆಂಟ್ ಇಲ್ಲ, ಪ್ರೈವೇಟ್ ಒಂದು ಸ್ಪೇಸ್ ಏಜೆನ್ಸಿ. ಗೌರ್ಮೆಂಟ್ ಸ್ಪೇಸ್ ಏಜೆನ್ಸಿ ಜೊತೆಗೆ ಕಂಬೈನ್ ಆಗಿ ಅವ್ರು ಮಾಡ್ತಿರುವಂತ ಕೆಲಸಗಳಿದೆಯಲ್ಲ ನೆಕ್ಸ್ಟ್ ಲೆವೆಲ್. ನಮ್ಮ ಇಂಡಿಯಾದ ಇಸ್ರೋ ಕೂಡ ಹ್ಯೂಮನ್ ಟ್ರಾವೆಲ್ ಅನ್ನೋದನ್ನ ಇನ್ನೂ ಮಾಡಿಲ್ಲ, ಅದೊಂದು ಮಾಡುವಂತದ್ದು ಬಾಕಿ ಇದೆ. ಅಂಡ್ ಆಲ್ಸೋ ಇಂಡಿಯನ್ ಯೂತ್ಸು ಟುವರ್ಡ್ಸ್ ಟೆಕ್ನಾಲಜಿ, ಟುವರ್ಡ್ಸ್ ಇನೋವೇಷನ್ ಇಂಥ ಕಡೆ ಮೂವ್ ಆಗೋದು ತುಂಬಾನೇ ರಿಕ್ವೈರ್ಡ್ ಇದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳಿದ್ದಾರೆ, ಇಂಡಿಯಾ ಡೆವಲಪಿಂಗ್ ಕಂಟ್ರಿಯಿಂದ ಡೆವಲಪ್ಡ್ ಕಂಟ್ರಿ ಆಗಬೇಕು ಅಂದ್ರೆ ಅದನ್ನು ಮಾಡೋದಕ್ಕೆ ಶಕ್ತಿ ಇರೋದು ಓನ್ಲಿ ಯೂತ್ಸ್ ಇಂದ ಮಾತ್ರ ಸಾಧ್ಯ ಅಂತ. ಆದ್ರೆ ಇವತ್ತು ಯೂತ್ಸ್ನೆಲ್ಲ ಡೈವರ್ಟ್ ಮಾಡಿಬಿಟ್ಟಿದ್ದಾರೆ. ನಾನು ಈ ಟಾಪಿಕ್ನ ಮಾಡೋದಕ್ಕೆ ಮುಂಚೆ ನಾನೇ ಯೋಚನೆ ಮಾಡ್ತಿದ್ದೆ, ಇಂಥ ಟಾಪಿಕ್ಗಳನ್ನ ಜನಗಳು ಇಂಟ್ರೆಸ್ಟ್ ಇಂದ ನೋಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು. ತುಂಬಾ ಟೆಕ್ನಿಕಲ್ ಆಗಿ ಹೋದ್ರೆ ಬೋರಿಂಗ್ ಅಂತ. ತಪ್ಪು ನಿಮ್ದಲ್ಲ, ತಪ್ಪು ನಿಮ್ದಲ್ವೇ ಅಲ್ಲ. ನಿಮಗೆ ಎಂಥ ಕಂಟೆಂಟ್ನ ಕನ್ಸ್ಯೂಮ್ ಮಾಡೋದಕ್ಕೆ ಡೈಲಿ ಸಿಗುತ್ತೋ ಅಂಥ ಕಂಟೆಂಟ್ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ. ನಿಮ್ಗೆ ಇದನ್ನೆಲ್ಲ ಬೋರಿಂಗ್ ತರ ಆಲ್ರೆಡಿ ಮೈಂಡ್ನ ಮ್ಯಾನಿಪುಲೇಟ್ ಮಾಡಿರೋದು, ಆಲ್ರೆಡಿ ನೀವು ನೋಡಿರುವಂಥ ಕಂಟೆಂಟ್ಗಳು. ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇ, ಆಲ್ವೇಸ್ ಥಿಂಕ್ ಟುವರ್ಡ್ಸ್ ಸಾಲ್ವಿಂಗ್ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಈ ಜಾತಿ ಧರ್ಮ ಅವ್ರಂಗಂದ ಇವ್ರಿಂಗಂದ ಸಣ್ಣ ಪುಟ್ಟ ಗಲಾಟೆಗಳು, ಅಯ್ಯೋ ಪಕ್ಕದ ಮನೆಯವ್ರು ಬೈದ್ಬಿಟ್ರು, ಅಯ್ಯೋ ಹಂಗೆ ಹಿಂಗೆ, ಅಯ್ಯೋ ನನ್ನ ಕೈಲಿ ಇದು ಓದೋಕ್ಕಾಗ್ತಾಯಿಲ್ಲ, ಅಯ್ಯೋ ನನಗೆ ಇದು ಕೈಲಿ ಮಾಡೋಕ್ಕಾಗ್ತಾಯಿಲ್ಲ. ಫೋಕಸ್ ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ದಟ್ಸ್ ವೆರಿ ಸಿಂಪಲ್. ಇವತ್ತು ನಮ್ಮ ಯೂತ್ಸ್ಗಳದ್ದು ಫೋಕಸ್ ಕಾನ್ಸಂಟ್ರೇಷನ್ನ ಕಳೆಯೋ ಥರ ಮಾಡ್ತಿರೋದೇ ಸೋಷಿಯಲ್ ಮೀಡಿಯಾ. ಆ ಸೋಷಿಯಲ್ ಮೀಡಿಯಾನೆಲ್ಲ ಹ್ಯಾಂಡಲ್ ಮಾಡ್ತಿರೋದು ಯಾರು? ಅಮೆರಿಕಾ. ಅವ್ರಿಗೆ ಗೊತ್ತು ಯಾವ ಕಂಟ್ರಿಗೆ ಏನು ಇನ್ಪುಟ್ ಕೊಡಬೇಕು ಅಂತ ಹೇಳ್ಬಿಟ್ಟು. ಚೈನಾದವರು ಒಂದು ಇಂಗ್ಲೀಷ್ ಆ್ಯಪ್ಗಳನ್ನ ಯಾವುದನ್ನು ಬಿಟ್ಟಿಲ್ಲ, ಯಾವುದನ್ನು ಯೂಸ್ ಮಾಡೋದಿಲ್ಲ ಅವರು. ಅದು ತುಂಬ ದೊಡ್ಡ ಲೆವೆಲ್ ಟ್ರ್ಯಾಪ್ ಅದು, ಅಂಡ್ ದೊಡ್ಡ ಟಾಪಿಕ್ ಅದು. ನಿಮ್ಗೇನಾದ್ರೂ ಮಾರ್ಷಿಯನ್ ತರ ಮೂವಿನ ನೋಡ್ಬೇಕು ಅಂತ ಅನ್ಸಿದ್ರೆ ಮೂವಿ ಅಂತ ಕಮೆಂಟ್ ಮಾಡಿ, ಅದೇ ತರ ಥ್ರಿಲ್ಲಿಂಗ್ ಇರುವಂತ ಮೂವೀಸ್ಗಳ ಲಿಸ್ಟ್ ನಾನು ನಿಮ್ಗೆ ಹಾಕ್ತೇನೆ. ಸೊ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ರ ಅಂದ್ರೆ ಒಂದಷ್ಟು ಇನ್ಫಾರ್ಮೇಶನ್ ನ ನೀವು ತಗೊಂಡು ಹೋಗ್ತಾ ಇದ್ದೀರಾ ಅಂತ ನಾನು ಅನ್ಕೊಂತೀನಿ. ಸೊ ಈ ವಿಡಿಯೋಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂತ ಟ್ರೆಂಡಿಂಗ್ ಟಾಪಿಕ್ಗಳ ಬಗ್ಗೆ ಸಿಂಪಲ್ ಆಗಿ ನಿಮಗೆ ತಿಳಿಸುವಂತ ಪ್ರಯತ್ನ ನಂದು. ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋನ ಇನ್ಫ್ಯಾಕ್ಟ್ ಒಬ್ಬ ಸ್ಟೂಡೆಂಟಿಗೆ ಶೇರ್ ಮಾಡಿದ್ರು ತಪ್ಪೇನಿಲ್ಲ, ಅವರು ಕೂಡ ಕುತ್ಕೊಂಡು ನೋಡ್ಬೋದು, ಒಂದಷ್ಟು ಇನ್ಫಾರ್ಮೇಶನ್ ತಗೊಂಡು ಹೋಗ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಪೀಸ್.